ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಪರಮಾತ್ಮ ಆಯುರಾರೋಗ್ಯೈಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಮಂಗಳವಾರದ ದಿನದ 12 ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಸ್ನೇಹಿತರೆ ನೋಡಿ, ನಾನಾ ರೀತಿಯಲ್ಲಿ ಮಂಗಳವಾರನನ್ನು ನಿಷಿದ್ಧವನ್ನು ಮಾಡ್ತಾರೆ. ಬಟ್ ಮಂಗಳವಾರ ಅಲ್ಲೇ ಇದೆ. ಮಂಗಳ ಆಗ್ತಕ್ಕಂಥದ್ದು ಮಂಗಳವಾರ. ನಿಮಗೆ ಫಾಸ್ಟಾಗಿ ಏನಾದರೂ ಕೆಲಸ ಆಗಬೇಕು ಅಂದರೆ, ಶತ್ರುವಿನ ದಮನ ಮಾಡಬೇಕು ಅಂದರೆ, ಆಪರೇಷನ್ ಕೇಸಸ್ಸಲ್ಲಿ ಮಂಗಳವಾರ ಬೇಡ ಅಂತ ನಿಷಿದ್ಧ ಮಾಡ್ತಾರೆ. ಅಫ್ಕೋರ್ಸ್ ಮಂಗಳವಾರ ಆಪರೇಷನ್ ಕೇಸಸ್ಗೆ ಇಟ್ಸ್ ಅ ವೆರಿ ಗುಡ್ ಡೇ ಕೂಡ ಆಗುತ್ತೆ. ನಿಮ್ಮನ್ನು ತ್ಯಾಜ್ಯವನ್ನು ದೂರ ತಗಲಾಗಲಿಕ್ಕೋಸ್ಕರ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಮಂಗಳವಾರ. ಮಂಗಳವಾರ ದಿವಸ ಅಮಂಗಳ ಬೇಡ, ಆಪರೇಷನ್ ಬೇಡ ಅಂತಾರೆ. ಅಫ್ಕೋರ್ಸ್ ಮಂಗಳವಾರ ಮಾಡಿಸ್ಕೊಳ್ಳಿ, 100% ಗುಡ್ ಆಗ್ತದೆ. ಮಂಗಳವಾರದ ದಿವಸ ನೋಡಿ, ಮ್ಯಾಕ್ಸಿಮಮ್ ಈ ಸಲೂನ್ ಶಾಪ್ಗಳು ಕೂಡ ಕೆಲವೊಂದು ಕ್ಲೋಸ್ ಮಾಡ್ತಾರೆ. ಮಂಗಳವಾರ ಅಮಂಗಳ ಮಾಡೋದು ಬೇಡ ಅಂತ. ಮಂಗಳನಲ್ಲೇ ಮಂಗಳನ ಇರಬೇಕಾದ್ರೆ ನಾವು ಯಾಕೆ ಅಮಂಗಳ ಅಂತ ಅನ್ಕೋಬೇಕು? ದಟ್ಸ್ ಅ ವೆರಿ ಗುಡ್ ಮಂಗಳವಾರ. ಎಲ್ಲ ವಾರಗಳಲ್ಲೂ ಆಯಾ ಅಧಿಪತಿಯ ತತ್ವ ಇರೋದ್ರಿಂದ ಮಂಗಳವಾರ ಮಾಡಿದ್ರೆ ಅಶುಭವಾಗುತ್ತೆ ಅಂತ ನಮ್ಮ ಮೆಂಟಲ್ ತುಂಬ್ಕೊಂಡ್ಬಿಟ್ಟಿದ್ದೀವಿ ಆಲ್ರೆಡಿ ನಾವು. ಹಾಗಾಗಿ ಏನಾಗುತ್ತೆ, ಮಂಗಳವಾರ ಅಶುಭವಾಗ್ತದೆ, ಅಕಸ್ಮಾತ್ ಸಮಸ್ಯೆಗಳು ಬರುತ್ತೆ, ಮಂಗಳನ ದೋಷ ಇರ್ತದೆ. ಮಂಗಳವಾರ ಶುಭ ಕಾರ್ಯಗಳನ್ನು ನಿಷಿದ್ಧವನ್ನು ಮಾಡಿದ್ಬಿಟ್ರು. ಶಾಸ್ತ್ರಗಳಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ, ಸೋಮವಾರ ಇವೆಲ್ಲ ಕೊಟ್ಟಿದ್ದಾರೆ. ಬಟ್ ಮಂಗಳವಾರ ಯಾಕೆ ಮಾಡಲ್ಲ? ದಟ್ ಈಸ್ ದ ಕ್ವಶನ್. ಒಂದು ಕ್ವಶನ್ ನಾವು ಹಾಕ್ಕೊಳ್ಳೋದಾದರೆ, ಮಂಗಳವಾರ ಮಾಡಿದ್ರೆ ಯಾಕೆ ಸಮಸ್ಯೆ ಬರುತ್ತದೆ? ಮಂಗಳವಾರ ಸ್ವಲ್ಪ ಫೈರಿ ನೇಚರ್ ಇರತಕ್ಕಂಥ ದಿನವಾದ್ದರಿಂದ ಮಂಗಳವಾರ ಬೇಡ ಅಂತ ನಿಷಿದ್ಧ ಮಾಡಿದ್ರು. ಬಟ್ ನಾವು ಇವತ್ತು ಮನಸ್ಥಿತಿ ಇದೆ ಇದ್ದಾಗ ಆ ಪರಿಸ್ಥಿತಿಗಳನ್ನು ನಾವು ಸರಿ ಮಾಡ್ಕೋಬೋದಲ್ವಾ? ಅಫ್ಕೋರ್ಸ್ ಶಾಸ್ತ್ರದಲ್ಲಿ ಹೇಳಿದೆ ಮಂಗಳವಾರ ಬೇಡ ನಾವು. ಬಟ್ ಕಾಲ ಬದಲಾಗಿದೆ. ಇವತ್ತು ಸಾಯಂಕಾಲ ಸಲೂನುಗಳು ಇರ್ತಿರ್ಲಿಲ್ಲ. ಹಿಂದಿನ ಕಾಲದಲ್ಲಿ ಈಗ ಸಾಯಂಕಾಲ ಎಲ್ಲ ಸಲೂನು ಇರ್ತದೆ, ಯಾವಾಗ ಬೇಕಾದರೂ ನಾವು ಹೋಗ್ಬೋದಲ್ವಾ? ಬಟ್ ಅದೆಲ್ಲ ಅಪ್ಡೇಟ್ ಆಗಿದೆ. ನಾವ್ಯಾಕೆ ಅಪ್ಡೇಟ್ ಆಗಿಲ್ಲ? ಮಂಗಳವಾರ ಕೆಲವೊಂದು ವಿಚಾರಗಳನ್ನು ನಿಷಿದ್ಧ ಮಾಡಿದ್ಬಿಟ್ವಿ. ಮಾಡಿ ಯಾಕೆ ಗೆಲ್ಲಲ್ಲ? ಇದು ನಮ್ಮಲ್ಲಿ ಡಿಫಾಲ್ಟ್, ಹೌದಲ್ವೋ? ಬಟ್ ಅಫ್ಕೋರ್ಸ್ ಎಲ್ಲ ವಾರಗಳಿಗೂ ಎಲ್ಲ ಒಂದು ತತ್ವಗಳು ಇದ್ದೇ ಇರ್ತದೆ. ಶನಿವಾರ ಬೇಡ ಅಂತೀವಿ, ಡಿಲೇ ಆಗಿಬಿಡುತ್ತೆ ಕೆಲಸ ಅಂತ. ಯಾಕೆ ಡಿಲೇ ಆಗ್ತದೆ? ವೈ? ವಾಟ್ ಈಸ್ ದ ರೀಸನ್? ಯಾವತ್ತಾದರೂ ಮಾಡಿ ನಾವು ಡಿಲೇ ಆಗಿದ್ದೀವಿ ಅಂತ ಏನಾದರೂ ನಮ್ಮಲ್ಲಿ ಪ್ರೂಫ್ ಇದೆಯಾ? ಏನಾದರೂ ಪ್ರೂಫ್ ಇಟ್ಕೊಂಡಿದ್ದೀವಾ? ವಿ ಹ್ಯಾವ್ ಎನಿ ಡಾಟಾ ಬೇಸಸ್? ಶನಿವಾರ ಮಾಡಿದ್ರೆ ಏನಾದರೂ ಸಮಸ್ಯೆಗಳು ಬರುತ್ತೆ ಅಂತ ಎನಿ ಡಾಟಾ ಬೇಸಸ್ ಇದೆಯಾ? ಅಫ್ಕೋರ್ಸ್ ಶನಿ ಸೂರ್ಯನಿಗೆ ಅತ್ಯಂತ ದೂರದಲ್ಲಿರ್ತಕ್ಕಂಥ ಗ್ರಹ. ಅದರ ಒಂದು ರಿವಾಲ್ವಿಂಗ್ ಸ್ಟೇಟಸ್ ನೋಡಿದ್ರೆ ಬುಧಂಗಿನ ಫಾಸ್ಟಾಗಿ ತಿರುಗ್ತಕ್ಕಂಥದ್ದು ಇರ್ತದೆ. ಅದು ದೂರ ಇದೆ. 30 ವರ್ಷ ಒಂದು ಸರೌಂಡಿಂಗ್ಗೆ ತಿರುಗಬೇಕು ಅಂದರೆ ಅದು ಎಷ್ಟು ಫಾಸ್ಟಾಗಿ ಪ್ಲ್ಯಾನೆಟ್ ಆಗಿರಬೇಕು. ಸೂರ್ಯನಿಂದ ಅತಿ ದೂರದಲ್ಲಿರ್ತಕ್ಕಂಥ ಗ್ರಹ ಕೂಡ, ಹೌದಲ್ವೋ? ಸೊ ನಾವು ಇದನ್ನೆಲ್ಲ ಥಿಂಕ್ ಮಾಡೋದಿಲ್ಲ, ಕಷ್ಟ. ಇದು ನಮಗೆ ಆಲ್ರೆಡಿ ಒಂದು ರಿಮೋಟೆಡ್ ಮೈಂಡನ್ನು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಆ ರಿಮೋಟೆಡ್ ಮೈಂಡನ್ನು ನಾವು ಯಾರು ವಿ ಕೆ ನಾಟ್ ಡೂ ನಥಿಂಗ್, ವಿ ಕೆ ನಾಟ್ ಬ್ರೇಕಪ್ ಎನಿವನ್ ಇನ್. ನಾವು ಯಾರೂ ಬ್ರೇಕಪ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವಾಗ ನಮ್ಮಲ್ಲಿ ಈ ಒಂದು ಬದಲಾವಣೆ ಬರುತ್ತೋ, ಮನುಷ್ಯ ಮ್ಯಾಕ್ಸಿಮಮ್ ಸಿವಿಲೈಸೇಷನ್ಸ್ ನಮ್ಮಲ್ಲಿ ಆ ಬದಲಾವಣೆ ಬೇಕು. ಆ್ಯಕ್ಚುಲಿ ನಾವು ಒಂದೇ ಕೆಟಗರೀಸ್ ಇರಬಾರ್ದು. ಎಲ್ಲದರಲ್ಲೂ ಸಾಧಕರಾಗಿ ಬೆಳಿಬೇಕು, ಸಾಧನೆ ಮಾಡಿ ತೋರಿಸ್ಬೇಕು. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಒಳ್ಳೆಯದು ಕೆಟ್ಟದ್ದು ಮತ್ತೊಂದು ಎಲ್ಲ ವಿಚಾರಗಳೆಲ್ಲ ನೋಡ್ತೀವಿ. ಅಫ್ಕೋರ್ಸ್ ಒಳ್ಳೆದಿದೆ ಅಂದರೆ ಕೆಟ್ಟದ್ದಿರುತ್ತೆ, ಕೆಟ್ಟದಿದೆ ಅಂದರೆ ಒಳ್ಳೆಯದಿರುತ್ತೆ. ಒಟ್ಟಾರೆಯಾಗಿ ನೋಡೋದಾದರೆ ನಾವು ಮನುಷ್ಯರು ಬುದ್ಧಿಜೀವಿಗಳು. ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡೋಣ, ಕೆಟ್ಟದ್ದನ್ನು ದೂರ ತಳ್ಳೋಣ, ಹೌದಲ್ವೋ? ನೋಡೋಣ ಇವತ್ತು ಮಂಗಳವಾರ ಯಾವ ಒಂದು ರಾಶಿ ನಕ್ಷತ್ರದವ್ರಿಗೆ ಶುಭವಾಗ್ತಕ್ಕಂಥದ್ದು ಇರ್ತದೆ. ಹಾಗೆ ಈ ದಿನ ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳು, ಹಾಗೆ ಮಕರ ರಾಶಿಯವರಿಗೆ 2026 ಯಾವ ಫಲ ಪ್ರಾಪ್ತಿಯಾಗ್ತದೆ ನೋಡ್ಕೊಂಬರೋಣ. ಮಂಗಳವಾರ ತೃತೀಯ ತಿಥಿ, ಶುಕ್ಲ ಪಕ್ಷ, ವ್ಯಾಗತ ಯೋಗ ಇರ್ತಕ್ಕಂಥ ಸಮಯ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:09 4:34 ಹಾಗೆ ಯಮಗಂಡ ಕಾಲ ಬೆಳಗ್ಗೆ 9:29
10 ಗಂಟೆ 54 ನಿಮಿಷದವರೆಗೂ. ಗುಳಿಕ ಕಾಲ ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ 1 ಗಂಟೆ 44 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಬೆಳಗ್ಗೆ 9 ಗಂಟೆ 14 ನಿಮಿಷದಿಂದ 9 ಗಂಟೆ 55 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 7 ಗಂಟೆ 51 ನಿಮಿಷದಿಂದ 8 ಗಂಟೆ 32 ನಿಮಿಷದವರೆಗೂ. ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ನೋಡೋಣ ಹಾಗಾಗಿ ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಹೇಗಿರ್ತದೆ. ಮೊದಲು ಮೇಷರಾಶಿಯವರ ಫಲ ನೋಡಿ. ಮೇಷರಾಶಿಯವರಿಗೆ ಒಂದು ಸಂಸ್ಥೆಯಲ್ಲಿ ಲೀಡರ್ಶಿಪ್ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರುತ್ತೆ. ತಾಯಿಯ ಆರೋಗ್ಯ ಆಸ್ತಿಯ ಬಗ್ಗೆ ಕಾಳಜಿಗಳನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಹೆಸರು ಕೀರ್ತಿ ಪ್ರತಿಷ್ಠೆ ಉಳಿಸ್ಕೊಳ್ಳೇಬೇಕು. ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇವೆಲ್ಲ ಕೂಡ ಮೇಷರಾಶಿಯವರಿಗೆ ಲಭ್ಯತೆ ಇರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಶುಭ ಫಲಪ್ರಾಪ್ತಿ, ಹಣಕಾಸು ವಹಿವಾಟುಗಳು ಕೂಡ ಶುಭವನ್ನು ತರತಕ್ಕಂಥ ದಿನ ಈ ಒಂದು ಮೇಷರಾಶಿಯವರಿಗೆ. ಖಂಡಿತವಾಗಿ ಶಿವನ ಆರಾಧನೆ ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಫಲಪ್ರಾಪ್ತಿಯಾಗುತ್ತೆ. ಆ ವೃಷಭ ರಾಶಿಯವರಿಗೆ ಅನೇಕ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ದಿನ. ಕೇವಲ ಈ ದಿನ ನೀವು ಬರೀ ಕಮ್ಯುನಿಕೇಷನ್ ಮಾತಿನಿಂದಲೇ ಕಳಿತೀರಿ. ಹಾಗೆ ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ ಕೂಡ. ಕೆಲಸದಲ್ಲಿ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ಸುತ್ತಾಟಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತಕ್ಕಂಥಿರುತ್ತೆ. ಸ್ವಲ್ಪ ಸೋಂಬೇರಿತನ ಸಹಿತವಾಗಿ ಕಾಡ್ತಕ್ಕಂಥಿರುತ್ತೆ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾಗಿ ಶುಭ ಫಲಪ್ರಾಪ್ತಿ, ವ್ಯಾಪಾರಸ್ಥರಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ. ಮಿಥುನ ರಾಶಿಯ ಫಲಾಫಲ, ಮಾತಿನ ಮೇಲೆ ನಿಗಾ ಇಡಿ. ಸ್ವಲ್ಪ ಕೋಪ ತಾಪಗಳಿಂದ ಕೆಲಸದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದಿರ್ತದೆ. ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಒಂದು ಮಿಥುನ ರಾಶಿಯವ್ರಿಗಿರುತ್ತೆ. ಮಾತಿನಿಂದ ವ್ಯಾಜ್ಯಗಳಾಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತಿನ ಮೇಲೆ ಹಿಡಿತವನ್ನು ಸಾಧಿಸಿ. ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡೋದು ಮರಿಬೇಡಿ. ಹಾಗೆ ಅಲ್ಲಿ ಸ್ವಲ್ಪ ಸಾಧ್ಯವಾದರೆ ಬಿಳಿಯ ವಸ್ತ್ರದಾನವನ್ನು ಮಾಡಿ ಬನ್ನಿ, ಶುಭವಾಗ್ತದೆ. ಕಟಕ ರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು. ಕಟಕ ರಾಶಿಯವರಿಗೆ ಸಂಗಾತಿಯ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ ತಲ್ಲೀನತೆಯಿಂದ ಕೂಡಿರ್ತೀರಿ. ಸ್ವಲ್ಪ ಜಲಸ್ ಬುದ್ಧಿ ಇರ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಕಟಕ ರಾಶಿಯವರಿಗೆ ಬರುತ್ತೆ. ವ್ಯಾಪಾರದ ಮನೋಧರ್ಮ ಹಾಗೆ ಮದುವೆ ವಿಚಾರಗಳ ಒಂದು ಮಾತುಕತೆಗಳು ಸಾಧ್ಯತೆಗಳು ಕೂಡ ಈ ದಿನ ಬರ್ತದೆ. ಸ್ವಲ್ಪ ನಿಮ್ಮ ಕಾಮನೆಗಳು ದ್ವಿಗುಣ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ವ್ಯಾಪಾರಸ್ಥರಿಗೆ ಶುಭ ಕಾಮನೆಗಳು, ಹಾಗೆ ವಿದ್ಯಾರ್ಥಿ ವರ್ಗದವರೆಗೂ ಕೂಡ ಶುಭವನ್ನು ತಾರ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಲಭ್ಯ. ಸಿಂಹರಾಶಿಯ ಫಲಾಫಲ, ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಕೇಸು ಅದು ಇದು ನೆಸೆಸರಿಯಾಗಿ ನೋಡಾಡಬೇಕಾಗತ್ತೆ. ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಇರ್ತಕ್ಕಂಥ ದಿನ ಆಗುತ್ತೆ. ಅಫ್ಕೋರ್ಸ್ ಸಿಂಹರಾಶಿಯವರು ಆರೋಗ್ಯದ ಬಗ್ಗೆ ಎಚ್ಚರ, ಕೋಪವನ್ನು ನಿಯಂತ್ರಣ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾಕೆಂದರೆ 12ರ ಅಧಿಪತಿ 6ರ ಸ್ಥಾನದ ದುಸ್ಥಾನದ ಅಧಿಪತಿ ದುಸ್ಥಾನದಲ್ಲಿ ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಆಗಿಬಿಡುತ್ತೆ. ಬಟ್ ಕೆಲಸದಲ್ಲಿ ಉತ್ಕೃಷ್ಟತೆ ಆಗಿಬಿಡುತ್ತೆ ಕೆಲವೊಂದು ಟೈಮ್. ಆದರೂ ಕೂಡ ಜಾಗರೂಕತೆ, ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಿ, ಶುಭವಾಗ್ತದೆ. ಕನ್ಯಾ ರಾಶಿಯ ಫಲ, ಬುದ್ಧಿಯಿಂದಲೇ ಎಲ್ಲವನ್ನು ಗೆಲ್ತೀರಾ. ಪ್ರೀತಿಯ ಮನೋಭಾವತೆ ಇರುತ್ತೆ, ದೈವಿಕ ಮನೋಭಾವತೆ ಇರುತ್ತೆ. ಟ್ರೇಡಿಂಗ್ ವಿಚಾರದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಅಫ್ಕೋರ್ಸ್ ಇದು ಕನ್ಯಾ ರಾಶಿಯವರಿಗೆ ಗುಡ್ ಡೇ. ಹಾಗೆ ತುಲಾರಾಶಿಯ ಫಲಾಫಲ, ತುಲಾರಾಶಿಯವ್ರಿಗೆ ಒಂದು ರೀತಿಯಾಗಿ ಅಸಮಾಧಾನದ ವಾತಾವರಣ ಇರತಕ್ಕಂಥ ದಿನ. ಆದರೆ ಕೇವಲ ನಿಮ್ಮ ನಿರ್ಧಾರಗಳು ಶುಭ ಫಲಪ್ರಾಪ್ತಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಹಾಗೆ ನೀವು ಇದನ್ನು ಸುಖವನ್ನು ಅಪೇಕ್ಷೆಯನ್ನು ಮಾಡ್ತೀರಿ. ಒಂದು ನಿರ್ಧಾರ, ಗಟ್ಟಿ ನಿರ್ಧಾರ ಕೆಲಸದಲ್ಲಿ ಪ್ರೇರೇಪಿತವಾಗ್ತಕ್ಕಂಥದ್ದಿರ್ತದೆ. ಆ ನಿರ್ಧಾರಗಳು ಶುಭವಾಗಿರಲಿ. ವಿದ್ಯಾರ್ಥಿಗಳಿಗೆ ಶುಭ ಫಲಪ್ರಾಪ್ತಿ, ವ್ಯಾಪಾರಸ್ಥರಿಗೂ ಕೂಡ ಶುಭವಾಗ್ತಕ್ಕಂಥದ್ದಿರ್ತದೆ. ವೃಶ್ಚಿಕ ರಾಶಿಯ ಫಲಾಫಲ, ಸಣ್ಣ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಿ. ಕೇವಲ ಸ್ಪೋರ್ಟಿವ್ನೆಸ್ ಚೆನ್ನಾಗಿರುತ್ತೆ. ಮೀಡಿಯಾ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿ ಒಂದು ಸಣ್ಣ ಬದಲಾವಣೆ, ಸ್ಥಳ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥಿರುತ್ತೆ. ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಶುಭ ಫಲಪ್ರಾಪ್ತಿ ವೃಶ್ಚಿಕ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ. ಹಾಗೆ ಧನುರಾಶಿಯವರ ಫಲಾಫಲ ಹೇಗಿರ್ತಕ್ಕಂಥದ್ದು, ಹಣಕಾಸು ವಹಿವಾಟುಗಳು ಇದ್ದಕ್ಕಿದ್ದಾಗೆ ದ್ವಿಗುಣವಾಗಬಹುದು. ಮಾತಿನಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದಿರ್ತದೆ. ಕೆಲವೊಂದು ಬಾರಿ ಡಿಫೆಕ್ಟ್ ಇನ್ ಸ್ಪೀಚಸ್, ಕೆಲವೊಂದು ಮಾತು ತಪ್ಪತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ. ಹಾಗೆ
ಸಾಧ್ಯವಾದಷ್ಟು ಸಹಿತವಾಗಿ ಹಣಕಾಸಿನ ವಹಿವಾಟುಗಳು, ವ್ಯಾಪಾರದ ಮನೋಧರ್ಮ, ಹಾಗೆ ಕುಟುಂಬದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥ ದಿನ ಧನುರಾಶಿಯವರಿಗೆ. ಹಾಗೆ ಮಕರ ರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು, ಮಕರ ರಾಶಿಯವರು ತನ್ನ ಆರೋಗ್ಯದ ಮೇಲೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದಿರುತ್ತೆ. ಸಂಗಾತಿಯೊಟ್ಟಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರುತ್ತೆ. ಕೇವಲ ತನ್ನ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ. ಹಾಗೆ ಮನಸ್ಥಿತಿ ಭಾಳ ಶುಭ್ರತೆ, ಗಟ್ಟಿ ಮನೋಭಾವ ಇರತಕ್ಕಂಥ ದಿನ. ಖಂಡಿತವಾಗಿ ಮಕರ ರಾಶಿಯವರಿಗೆ ಶುಭ ಫಲ. ವ್ಯಾಪಾರಸ್ಥರಿಗೆ ಆಗಿರಬಹುದು, ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಒಂದು ರೀತಿಯಾಗಿ ಶುಭವಾಗ್ತದೆ. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರೆಗೂ ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಅನುಭವಿಸ್ತಕ್ಕಂಥ ದಿನ. ತುಂಬ ಆಧ್ಯಾತ್ಮಿಕವಾಗಿರ್ತೀರಿ. ರಿಮೋಟ್ ಪರ್ಸನಾಲಿಟಿ ಇರ್ತದೆ, ಅಂದರೆ ಯಾರೊಟ್ಟಿಗೂ ಬೆರೆದಲ್ಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗತಕ್ಕಂಥದ್ದಿರುತ್ತೆ. ಜೊತೆಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ. ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಶಿವನ ಪ್ರಾರ್ಥನೆಯನ್ನು ಮಾಡಿ, ಶಿವನಿಗೆ ನೈವೇದ್ಯವಾಗಿ ಅಕ್ಕಿಯ ಪಾಯಸವನ್ನು ನೈವೇದ್ಯವನ್ನು ಮಾಡಿ, ಶುಭವಾಗ್ತದೆ. ಮೀನರಾಶಿಯ ಫಲಾಫಲ. ಮೀನರಾಶಿಯವರಿಗೆ ನಿಮ್ಮ ಕಾಮನೆಗಳು ಈಡೇರ್ತಕ್ಕಂಥ ದಿನ. ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೆಸ್ಕೊಳ್ತೀರಿ. ತಾಯಿಯ ಬಗ್ಗೆ ಪ್ರೀತಿಯ ಕಾಳಜಿ ಇರ್ತಕ್ಕಂಥ ದಿನ. ಹೊಸ ಸ್ನೇಹಿತರನ್ನು ಭೇಟಿ ಮಾಡ್ತಕ್ಕಂಥ ದಿನ. ಅಫ್ಕೋರ್ಸ್ ಮೀನರಾಶಿಯವ್ರಿಗೂ ಕೂಡ ಶುಭ ಫಲ ಪ್ರಾಪ್ತಿ, ಒಳ್ಳೆಯದಾಗಲಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮಕರ ರಾಶಿಯವರ 2026ರ ಫಲ. 2026ರ ಫಲ ಮಧ್ಯಭಾಗದಿಂದ ನಿಮ್ಮ ಮನೋಕಾಮನೆಗಳು ಈಡೇರ್ತಕ್ಕಂಥದ್ದಿದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ಕಾಣ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ಮಕರ ರಾಶಿ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರೋ ವ್ಯಾಪಾರದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಕೂಡ ತುಂಬ ಜಾಸ್ತಿ ಇದೆ. ಮಕರ ರಾಶಿ ಸಾಧ್ಯವಾದಷ್ಟು ಕೂಡ ಮದುವೆ ವಿಚಾರದಲ್ಲಿ ಜಯ, ಹಾಗೆ ವ್ಯಾಪಾರದ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ವರ್ಷವಾಗಿ ಪರಿಣಾಮ ಮಧ್ಯಭಾಗದಿಂದ ಇರುತ್ತೆ. ಮಧ್ಯಭಾಗದ ಮೊದಲು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥಿರುತ್ತೆ. ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವಿಲ್ಲವಂತಕ್ಕಂಥದ್ದಿರ್ತದೆ. ಬಟ್ ಮಕರ ರಾಶಿಯವರಿಗೆ ಯಥೇಚ್ಛವಾಗಿ ನಾವು ಹೇಳ್ತಕ್ಕಂಥದ್ದು ಕಂಕಣ ಭಾಗ್ಯಲಭ್ಯ, ಮನೋಕಾಮನೆಗಳು ಈಡೇರ್ತಕ್ಕಂಥದ್ದು ನಿಧಾನವಾದ ಪ್ರಧಾನವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.